ಹೋರಾಟಗಾರರು ಹಾಗೂ ಭಾರತೀಯ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷರಾದ ಗುಡ್ಡಹಟ್ಟಿ ಅನಿಲ್ ರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಹಿತೈಷಿಗಳು, ಸ್ನೇಹಿತರು ಮತ್ತು ಅಭಿಮಾನಿಗಳು ಭಾರತೀಯ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷರಾದ ಗುಡ್ಡಹಟ್ಟಿ ಅನಿಲ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಕಾರ್ಯಕ್ರಮದ ನೇತೃತ್ವವನ್ನು ಯುವ ನಾಯಕರಾದ ಮಂಚನಹಳ್ಳಿ ನವೀನ್ ರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬಿಎಂಆರ್ ರಾಮಚಂದ್ರಪ್ಪ, ಗುಡ್ಡಹಟ್ಟಿ ಶಂಭಪ್ಪ, ಸರ್ಜಾಪುರ ಶಂಭಯ್ಯ, ಅಭಿರೆಡ್ಡಿ, ಸಿಂಗೇನ ಅಗ್ರಹಾರ ಗೌರೀಶ್, ಅತ್ತಿಬೆಲೆ ಸಿ ಮುನಿರಾಜು, ಗುಡ್ಡಹಟ್ಟಿ ರಾಮಸ್ವಾಮಿ, ಅಶೋಕ್ ಮಹಾರಾಜ್, ವಕೀಲರಾದ ಜಿಗ್ಲಾಬಾಬು, ಅತ್ತಿಬೆಲೆ ಸಂಘರ್ಷ್, ಜಿಗಳ ದುರ್ಗೇಶ್, 9 ಪಿಲ್ಲರ್ಸ್ ತಂಡ ಹಾಗೂ ಅಭಿಮಾನಿಗಳು, ಹಿತೈಷಿಗಳು ಗುಡ್ಡಹಟ್ಟಿ ಅನಿಲ್ ರವರಿಗೆ ಶುಭ ಹಾರೈಸಿದರು.
ಅನಿಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಪ್ರಕೃತಿ ಅವರಿಗೆ ಆಯುಷು ಆರೋಗ್ಯ ಎಲ್ಲ ಶಕ್ತಿ ನೀಡಲಿ ಅಂತ ಹಾರೈಸ್ತಾ, ಅವರು ಕಂಡಂಥ ಕನಸುಗಳು ಏನು, ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಮತ್ತು ಎಲ್ಲ ಯುವಕರನ್ನು ಒಟ್ಟುಗೂಡಿಸ್ಬೇಕು, ಏನಾದರೂ ಒಂದು ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ನಿರಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಯುವಕರನ್ನು ಒಗ್ಗೂಡಿಸ್ತಾ ಸದಾ ಅವರಿಗೆ ತರಬೇತಿಗಳನ್ನು ನೀಡ್ತಾ ನಿರಂತರವಾಗಿ ದುಡಿತಾ ಇರತಕ್ಕಂಥ ನನ್ನ ಪ್ರೀತಿಯ ಸಹೋದರ. ಮತ್ತು ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡಲಿ ಈ ಪ್ರಕೃತಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಮತ್ತು ನಮ್ಮ 9 ಪಿಲ್ಲರ್ಸ್ನ ಎಲ್ಲ ಸದಸ್ಯರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಜೈ ಭೀಮ್. ಈ ದಿನ ನನ್ನ ಪ್ರೀತಿಯ ಸಹೋದರ ಆಗಿರ್ತಕ್ಕಂಥ ಸರಳಜೀವಿ, ಸಂಘಟನಾ ಚತುರ, ಯುವಕರ ಆಶಾಕಿರಣಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಸಹೋದರ ಆಗಿರ್ತಕ್ಕಂಥ ಗುಡ್ಡೋಟಿ ಅನಿಲ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ವಿಶೇಷ ದಿನ. ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ಸಿಪಾನಿ ಆಶ್ರಮದಲ್ಲಿ ಭಾಳ ವೃದ್ಧರಿಗೆ ಇವತ್ತು ಒಂದು ದಿನದ ದಾಸೋಹವನ್ನು ಏರ್ಪಡಿಸುತ್ತಾ ಅವರು ಸಮಾಜದ ಒಂದು ಕಾರ್ಯವೈಖರಿಗಳಲ್ಲಿ ಮುನ್ನಡೆಯಾಗಲಿ, ಮತ್ತು ಅವರು ಯುವಕರಿಗೆ ಭಾಳ ಏನೇ ಕಷ್ಟ ಆಗಿಲ್ಲ ಅವರು ಬಂದು ಸ್ಪಂದಿಸಿ ಯುವಕರಿಗೆ ಒಂದು ಕಷ್ಟಗಳನ್ನು ನಿಭಾಯಿಸತಕ್ಕಂಥ ಶಕ್ತಿ ಅವರಲ್ಲಿ ಆ ಭಗವಂತ ಹೆಚ್ಚಿನ ಶಕ್ತಿ ನೀಡಲಿ ಅಂತೇಳ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಭಾಳ ಅದ್ಭುತವಾಗಿ ಭಾಳ ವಿಭಿನ್ನ ರೀತಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಮತ್ತು ಯುವಕರಿಗೆ ಇನ್ನೂ ಹೆಚ್ಚಾಗಿ ಅವ್ರು ಸಮಾಜಮುಖಿಯಾಗಿ ಕಾರ್ಯವೈಖರಿಗಳಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಮೂಲಕ, ಮತ್ತು ಅದೇ ರೀತಿಯಾಗಿ ಇವತ್ತು ವಿಶ್ವ ವೈದ್ಯಕೀಯ ದಿನ. ಯಾಕಂದರೆ ಪ್ರಪಂಚದಲ್ಲಿ ಇವತ್ತು 3 ಅಂಶಗಳು ಭಾಳ ಪ್ರಮುಖವಾದದ್ದು. ಒಂದು ಯೋಧ, ಒಂದು ವೈದ್ಯ, ಒಂದು ಶಿಕ್ಷಣ. ಈ 3 ಭಾಳ ಪ್ರಮುಖವಾದದ್ದು. ಹಾಗಾಗಿ ಇವತ್ತು ವೈದ್ಯರ ದಿನದ ಶುಭಾಶಯಗಳನ್ನು ಕೊಡ್ತಾ, ಮತ್ತು ವಿಶೇಷವಾಗಿ ನಮ್ಮ ಸಹೋದರಿ ಇವತ್ತು ಹುಟ್ಟಿದ ದಿನ. ಹಾಗಾಗಿ ಇನ್ನೂ ಹೆಚ್ಚಿನ ಸಮಾಜದಲ್ಲಿ ಇನ್ನೂ ಪ್ರಗತಿಯಲ್ಲಿ ಉನ್ನತವಾದಂಥ ಏಳಿಗೆ ಮಾಡಲಿ. ನಾವೆಲ್ಲರೂ ಅವತ್ತು ಅವ್ರನ್ನ ಬೆಂಬಲಿಸುತ್ತಾ, ಮತ್ತು BVSಯಲ್ಲಿ ಭಾಳ ಸಂಘಟನೆಯಲ್ಲಿ ಭಾಳ ಚತುರರಾಗಿ BVSಯಲ್ಲಿ ಭಾಳ ಯುವಕರನ್ನು ಒಗ್ಗೂಡಿಸಿ ರಾಜ್ಯಾದ್ಯಂತ ಒಂದು BVS ಸಂಘಟನೆಯನ್ನು ಕಟ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಬೆಂಬಲಿತರಾಗಿ ನಮ್ಮ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ವಕೀಲರು ಬಾಬು ಅವರು, ಮತ್ತು ಇನ್ನೊಬ್ಬರು ಸಹೋದರ ಆಗಿರ್ತಕ್ಕಂಥ ನಮ್ಮ ಅಣ್ಣ ಮಗಿರ್ತಕ್ಕಂಥ ಸಂಘರ್ಷ ಅವರು, ಇವರ ಬೆನ್ನೆಲುಬಾಗಿ ಇವತ್ತು ಈ ತಾಲೂಕಲ್ಲ ಇಡೀ ರಾಜ್ಯ ಸಂಘಟಿತರಾಗಲಿ. ನಾವೆಲ್ಲರೂ ಒಗ್ಗೂಡಿಸಿ ಅವ್ರನ್ನ ಬೆಂಬಲಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಗುಡ್ಡೋಟಿ ಅನಿಲ್ವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. BVSನ ಜಿಲ್ಲಾಧ್ಯಕ್ಷರು, ನನ್ನ ಬಾಲ್ಯ ಸ್ನೇಹಿತ, ಸ್ನೇಹಜೀವಿ ಗುಡ್ಡೇಟಿ ಅನಿಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅನಿಲ್ ಅಣ್ಣ. ಬೆಂಗಳೂರಿನ BVS ಜಿಲ್ಲಾ ಅಧ್ಯಕ್ಷರಾದ ಅನಿಲ್ ಬ್ರದರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಸುಖ ಸಂಪತ್ತು ಕೊಡಲಿ ಅಂತ ಕೇಳ್ಕೊತೀನಿ. ಆತ್ಮೀಯರು, ನನ್ನ ನೆಚ್ಚಿನ ಪ್ರೀತಿಯ ಸಹೋದರರು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ, ಯುವಕರ ಕಣ್ಮಣಿ, ಭಾಳ ಸರಳ ಸಜ್ಜನ್ಯವಿರ್ತಕ್ಕಂಥ ವ್ಯಕ್ತಿ, ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿತ್ವವನ್ನು ತನ್ನ ಸಮಾಜಕ್ಕೆ ಯಾವ ರೀತಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡು ಇವತ್ತು ಇಡೀ ಯುವಕರನ್ನೆಲ್ಲ ಜೊತೆಯಲ್ಲಿಟ್ಕೊಂಡು ಒಳ್ಳೆ ಒಂದು ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ. ನನ್ನ ಜೊತೆಯಲ್ಲಿ ಹುಟ್ಟಿಲ್ಲ ಅಂತ ಹೇಳ್ಬೋದು, ಆದರೆ ನನ್ನ ತಮ್ಮನಿಗಿನ್ನ ಭಾಳ ಅತ್ಯಂತ ನಾನು ಪ್ರೀತಿ ಮಾಡೋಂಥ ವ್ಯಕ್ತಿ ನಮ್ಮ ಅನಿಲು. ಇವತ್ತು ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಅನಿಲ್ ಅಂತ ನಾನು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ. ಹಾಗಾಗಿ ಅವರ ಇವತ್ತು ಹುಟ್ಟುಹಬ್ಬ ನಿಜವಾಗಲೂ ಬಹಳಷ್ಟು ಮಾನವೀಯತೆ ಮೌಲ್ಯಗಳನ್ನ ಅರ್ಥಕೊಂಡು ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಮುಖಾಂತರ ಇವತ್ತು ಸಿಪಾನಿ ಆಶ್ರಮದಲ್ಲಿ ಅವರಿಗೆ ಏನೋ ಒಂದು ಊಟ ಕೊಡುವ ಮುಖಾಂತರ ಭಾಳ ಸರಳವಾಗಿ ಎಲ್ಲರ ಯುವಕರ ಮುಂದೆ ಇಲ್ಲೊಂದು ಹುಟ್ಟುಹಬ್ಬನ ಆಚರಣೆ ಮಾಡಿಸ್ತಾ ಇದ್ದೀವಿ. ಅವರ ವ್ಯಕ್ತಿತ್ವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಈ ಸಮಾಜಕ್ಕೆ ಒಂದು ಏನು ಇವಾಗ ಆಗಲೇ ನಾನು ಹೇಳಿದ್ದೀನಿ, ಯುವ ನಾಯಕ, ಯುವಕರ ಕಣ್ಮಣಿ ಅಂತ ಹೇಳಿದ್ದೀನಿ. ರಾಜಕೀಯದ ನಿಮಗೆ ಒಳ್ಳೆಯ ಉತ್ತಮ ಭವಿಷ್ಯ ಸಿಗಲಿ. ನಾವೆಲ್ಲರೂ ಅವ್ರ ಜೊತೆಯಲ್ಲಿರ್ತೀವಿ. ಅವರೆಲ್ಲ ಏನೇ ಒಂದು ಆಗು ಹೋಗಳಿಗೂ ಅವ್ರ ಜೊತೆಯಲ್ಲಿ ನಾವು ನಿರಂತರವಾಗಿರ್ತೀವಿ ಅಂತ ನಮ್ಮೆಲ್ಲ 9 ಪಿಲ್ಲರ್ಸ್ ತಂಡದಿಂದ ಹಾಗೂ ಸಮಸ್ತ ಆನೇಕಲ್ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಯಶಸ್ಸು ಕೊಡಲಿ.
ಅವ್ರು ನಂಬಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನಿವಾರ್ಯವಾಗಿ ಅದೇ ರೀತಿ ಅವರು ಪಾಲಿಸ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಯುವ ನಾಯಕ ಹೋರಾಟಗಾರ ನನ್ನ ಸಹೋದರ ಅನಿಲ್ ಅವರಿಗೆ ಎಲ್ಲರ ಪರವಾಗಿ ಈ ತಾಲೂಕಿನ ಜನತೆ ಪರವಾಗಿ ನನ್ನ ಹೃದಯಪೂರ್ವಕವಾಗಿ ಅವನಿಗೆ ಹುಟ್ಟುಹಬ್ಬದ ಅಭಿನಂದನೆಗಳು, ಶುಭಾಶಯಗಳಿಗಾಗಿ ತುಂಬ ಹೋರಾಟಗಳನ್ನ ಮಾಡಿದ್ದಾನೆ. ಬುದ್ಧನ ಅನುಯಾಯಿ, ಅಂಬೇಡ್ಕರ್ ಅನುಯಾಯಿಯಾಗಿ ಬಾಳ್ತಾ ಇದ್ದಾನೆ, ಬದುಕ್ತಾ ಇದ್ದಾನೆ. ಅವನು ಎಲ್ಲ ರಂಗಗಳಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ ಅಂತ ನಮ್ಮ ಆಸೆಗಳು. ಮತ್ತೊಮ್ಮೆ ಅವನಿಗೆ ಹುಟ್ಟುಹಬ್ಬದ ಶುಭಾಶಯ. ನಮ್ಮ ಪ್ರೀತಿಯ ಅನಿಲ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾರ್ಗದರ್ಶಕರಾದ BVS ಬೆಂಗಳೂರು ಜಿಲ್ಲೆ ಸಂಯೋಜಕರಾದ ಅನಿಲ್ ಅಣ್ಣವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಮ್ಮ ಅಣ್ಣನ ಮೇಲೆ ಇರಲಿ ಅಂತ ಆಶಿಸಿ. ಪ್ರೀತಿಯ ಅನಿಲ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅನಿಲು ಹುಟ್ಟುಹಬ್ಬದ ದಿನ ಅವರಿಗೆ ಒಳ್ಳೆಯದಾಗಲಿ ಶುಭಾಶಯ ಕೊಡ್ತಾ ಇದ್ದೀನಿ. ಜೊತೆಗೆ ತಾಲೂಕಿನಲ್ಲಿ ಒಳ್ಳೆಯ ಯುವಕರ ಸಂಪರ್ಕ ಇದೆ, ಎಲ್ಲರ ವಿಶ್ವಾಸ ಗಳಿಸಿದ್ದಾನೆ. ಮುಂದೇನೂ ಅಷ್ಟೇ ಎಲ್ಲ ಯುವಕರ ಜೊತೆಯಲ್ಲಿ ನಾವೇನು ಬೆಳೆದ್ವಿ ಅದೇ ರೀತಿಯಲ್ಲಿ ಅವರು ಬೆಳೀಲಿ ಅಂತ. ಜೊತೆಗೆ ಇವತ್ತೇನು ರಾಮಸ್ವಾಮಿ ಇದ್ದಾರೆ, ನಮ್ಮ ಗೌರೀಶ್ ಇದ್ದಾರೆ, ಎಲ್ಲರೂ ನಮ್ಮ ರಾಮಚಂದ್ರವರು, ಇನ್ನು ಎಲ್ಲರೂ ಇಲ್ಲಿ ನೆಲೆದಿಕ್ಕಂಥ ಎಲ್ಲ ಯುವಕ ಮುಖಂಡರು ಈ ತಾಲೂಕಿನಲ್ಲಿ ಏನಂತಂದರೆ ಹಿಂದೆ ನಾವು ಒಂದು 2-3 ಇದ್ದೀವಿ. ಇವತ್ತು ನಮಗೆ ಸುಮಾರು 10,000 ಜನ, ಇವತ್ತು 10-20,000 ಜನ ನಮ್ಮ ಯುವಕರು ಬೆಳೆದಿದ್ದಾರೆ. ನಮಗಿದೇ ಒಂದು ಆಸ್ತಿ. ಯಾಕಂತಂದರೆ ನಾವು ಆ ಕಷ್ಟದಲ್ಲಿ ನಾವು ಇದ್ವಿ. ಇವತ್ತು ಸುಮಾರು ಒಂದು 10-20,000 ಜನ ಇದ್ದಾರೆ. ದೊಡ್ಡ ಆಸ್ತಿ ಅಂತ ಅದೇ ನನಗೆ ಆಸ್ತಿ. ಯಾಕಂದರೆ ನಾವೇನು ಮಾಡಿದ್ದೀವೋ ಅದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಭಾಳ ತೃಪ್ತಿ ಪಡ್ತಾ ಇದ್ದೀವಿ ಆ ವಿಚಾರದಲ್ಲಿ. ಆದ್ದರಿಂದ ಈ ತಾಲೂಕಿನ ಯುವಕರ ಶಕ್ತಿ ಇನ್ನೂ ಹೆಚ್ಚಿನ ಬೆಳೀಲಿ. ನನ್ನ ಮಗನೇನೋದಲ್ಲ, ಇವತ್ತು ಆತನಿಗೆ ಒಳ್ಳೇದಾಗಲಿ. ಎಲ್ಲ ಯುವಕರು ಸಹ ಒಂದು ಸಹಕಾರ ಪಡ್ಕೊಂಡು ಒಳ್ಳೆ ನಾಯಕತ್ವ ಬೆಳೆಸ್ತಾ ಇದ್ದಾನೆ. ರಾಮಸ್ವಾಮಿನೂ ಅಷ್ಟೇ, ಇವರು ಅಷ್ಟೇ, ಗೌರೀಶ್ ಅಷ್ಟೇ, ನಮ್ಮ ಇವರು ಎಲ್ಲರೂ ಅಷ್ಟೇ, ರಾಮಚಂದ್ರ ಅಷ್ಟೇ. ಆದರೆ ಮುಂದೆ ತಾಲೂಕಿನಲ್ಲಿ ಏನು 10-20,000 ಜನ ಯುವಕರಿದ್ದೀರಿ, ಇವತ್ತು ಭಾಳ ವಿದ್ಯಾವಂತರಾಗಿದ್ದೀರಿ, ಲಾಯರ್ಗಳಾಗಿದ್ದೀರಿ, ಜಡ್ಜ್ಗಳಾಗಿದ್ದೀರಿ. ಈ ಒಂದು ಸಂತೋಷ ನಾವು ಕಣ್ಣಲ್ಲಿ ನೋಡಿದ್ವಿ. ನಮಗಿದೇ ಒಂದು ದೊಡ್ಡ ಆಸ್ತಿ ಅಂತ ಕಾಣ್ತದೆ ಆಗುತ್ತದೆ. ಅದರಿಂದ ಮುಂದೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಹೆಚ್ಚಿನ ಶಕ್ತಿಯಲ್ಲಿ ನಾನು ಈಗಾಗಲೇ ಶಾಸಕರ್ತ ಒಂದು ಮಾತು ಹೇಳಿದ್ದೀನಿ. ಒಂದು 10,000 ಒಂದು 10 ಎಕರೆ ಎಲ್ಲಾದರೂ ಒಂದು ಹತ್ರ ಮಾಡಪ್ಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಮಾಡಿ ಅಲ್ಲಿ ಒಂದು ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡಿ. ಇಲ್ಲ ಯಾಕಂದ್ರೆ ನಾವಂತೂ ಮಾಡೋ ಹಾಸ್ಟೆಲ್ಗಳೆಲ್ಲ ನಡೆಸ್ತೀವಿ ಮುಂದೆ. ಆದರೆ ಮುಂದೆ ನಡೆಸ್ಬೇಕಂತ ಅವ್ರ ಹತ್ರ ನಾನು ಇಟ್ಟಿದ್ದೀನಿ. ಅವರು ಹೇಳಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರೆಲ್ಲ ಇವೆಲ್ಲ ತಾವೆಲ್ಲರೂ ಅವ್ರ ಹತ್ರ ಒತ್ತು ಹೇಳಿ ಹೇಳಿ ಮನಸ್ಸು ತಂದು ನೀವೆಲ್ಲರೂ ಒಂದು 10 ಎಕರೆ ಇನ್ಸ್ಟಿಟ್ಯೂಟ್ ಆಗಬೇಕು. ಯಾಕಂತಂದರೆ ನಾನು ಹಾಸ್ಟೆಲ್ ನಡೆಸಿದಾಗ ನಾನು ಆ ಹಾಸ್ಟೆಲಲ್ಲಿ ಮಕ್ಕಳು ಯಾವ ಥರ ಓದ್ತಾರೆ, ಅವ್ರಿಗೆ ಏನು ಕಷ್ಟ ಇದೆ ಅಂತ ಗೊತ್ತಿದೆ. ಇವತ್ತು ತಾಲೂಕಿನ ಹೆಚ್ಚಿನ ರೀತಿಯಲ್ಲಿ ದಿಕ್ಕು ಬದಲಾವಣೆ ಆಗ್ತಾಯಿದೆ, ಮಕ್ಕಳದು ಯುವಕರದ್ದು ಬದಲಾವಣೆ ಆಗ್ತಾಯಿದೆ, ಯುವಕರು ದಾರಿ ತಪ್ತಾ ಇದ್ದಾರೆ. ಅಂಥದನ್ನು ನೀವು ತಾವೆಲ್ಲರೂ ಸಂಘಟನರಾಗಿ ಒಂದು 10 ಎಕರೆ ಜಮೀನು ಮುಂಚೆ ಮಾಡ್ಕೊಳ್ಳಿ, ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಈ ಒಂದು ಸಂಸ್ಥೆನ ಆಮೇಲೆ ಈ ಕುಲದ ದೊಡ್ಡದಾಗಿ ಬೆಳೆಸ್ಬೇಕಂತೇಳಿ ನಾನು ಯುವಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮೆಲ್ಲ ಈ ಬಂದವ್ರಿಗೆಲ್ಲರೂ, ನಮ್ಮ ಸ್ನೇಹಿತರಿಗೆಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ದಾರಿದೀಪವಾಗಿ ನಾವೆಲ್ಲ ಬೆಳೀಲಿ ಅಂತ ಆಶ್ರಯಿಸ್ತೇನೆ. ಭಗವಂತ ಒಳ್ಳೇದು ಮಾಡಿ. ಸಹೋದರನಾದ ಅನಿಲ್ ಕುಮಾರ್ ಅವ್ರಿಗೆ 36ನೇ ವರ್ಷದ ಹುಟ್ಟುಹಬ್ಬಗಳು. ಅವರಿಗೆ ಆ ತಾಯಿ ದೇವಿ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಸಿದ್ಧಾಂತ ಅಳವಡಿಸ್ಕೊಂಡಿದ್ದಾರೆ. ಅವರಿಗೆ ಗೌತಮ್ ಬುದ್ಧ ಅವರ ಒಂದು ಆಶೀರ್ವಾದ ಯಾವಾಗಲೂ ಅವ್ರಿಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅನಿಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತೇನೆ. ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಮುಂದಿನ ದಿನ ನಮ್ಮ ಅನಿಲ್ ಸಹೋದರನು ರಾಜಕೀಯ ಕ್ಷೇತ್ರ ಇರ್ಬೋದು, ಬಿಸ್ನೆಸ್ ಕ್ಷೇತ್ರದಲ್ಲಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಅವ್ರನ್ನ ಬೆಳೆಸಬೇಕು ಅನ್ನೋ ಉದ್ದೇಶ ನಮಗಿದೆ. ಮುಂದಿನ ದಿನ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಬೆಳೆಸ್ತೀನಿ ಅಂತ ಇದನ್ನು ವಿಶೇಷವಾಗಿ ಸಿಪಾನಿ ಆಶ್ರಮದಲ್ಲಿ ನಮ್ಮ ಸಹೋದರ ನವೀನ್ ಮತ್ತು ಸ್ನೇಹಿತರು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಭೀಮಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಪ್ರತಿ ವರ್ಷ ಒಂದು ಸಾಮಾಜಿಕ ಕೆಲಸಗಳಲ್ಲಿ
ತೊಡಗಿಸ್ಕೊಂಡು ನಮ್ಮ ದುರ್ಗೇಶು, ಚೇತನ್ನು ಮತ್ತು ಇನ್ನೂ ಅನೇಕ ಸಹೋದರರೆಲ್ಲ ಪ್ರತಿ ವರ್ಷ ಮತ್ತು ನವೀನು ಎಲ್ಲರೂ ಮಾಡ್ಕೊಂಡು ಬರ್ತಾಯಿದ್ದರು. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಂದು ನೀನು 100 ಕಾಲ ಚೆನ್ನಾಗಿರಬೇಕು, ನೀನು ಒಳ್ಳೆಯ ವ್ಯಕ್ತಿ ಆಗಬೇಕಂತ ಶುಭ ಹಾರೈಸಿದಂಥ ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂಥ ಶಿವಣ್ಣವರು ಮತ್ತು ಸರ್ಜಾಪುರದ ಸದಮ್ಮಣ್ಣವರು, ಅದೇ ರೀತಿ ನಮ್ಮ ಯುವಸೇನೆ ಅಂಬೇಡ್ಕರ್ ಯುವಸೇನೆ ಅಧ್ಯಕ್ಷರಾದಂಥ ನಮ್ಮ ಅತ್ತಿಬೆಲೆ ಮುನರಾಜಣ್ಣವರು, ಅದೇ ರೀತಿ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಗೌರೀಶ್ ಅಣ್ಣವರು, ಅದೇ ರೀತಿ ನಮ್ಮ ಗುಡ್ಡಟ್ಟಿ ನಮ್ಮ ಪ್ರೀತಿ ಅಣ್ಣ ರಾಮಸಮ್ಮಣ್ಣವರು, ಅದೇ ರೀತಿ ನಮ್ಮ ಎಲ್ಲ ಒಂದು ಕಷ್ಟ ಸುಖ ದುಃಖಗಳಲ್ಲೂ ಸಹ ನನಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಸಹೋದರ ಅಭಿರೆಡ್ಡಿಯವರು, ಅದೇ ರೀತಿ ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಇಬ್ಬರು ವ್ಯಕ್ತಿಗಳನ್ನು ನಾನು ನೆನೆಸ್ಕೊಳ್ಳೇಬೇಕು. ನಮ್ಮ ಅತ್ತಿಬೆಲೆಯ ಸಂಘರ್ಷ್ ಅವರು ಮತ್ತು ಜಿಗ್ಲಾ ಬಾಬು ಅವರು ಭಾಳ ಸುಮಾರು ಒಂದು 20 ವರ್ಷಗಳ ಸ್ನೇಹಿತರು ನಾವು. ನನ್ನ ಎಲ್ಲ ಒಂದು ಹೋರಾಟದಲ್ಲಿ ಮತ್ತು ನನ್ನ ಬೆಳವಣಿಗೆಯಲ್ಲಿ ಅವರ ಪಾತ್ರ ತುಂಬಾ ಇದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾವನವರು ರಮೇಶ್ ಅವರು ಸಹ ಅವರು ಬಂದಿದ್ದಾರೆ, ಮತ್ತು ಅವ್ರ ಸ್ನೇಹಿತರು, ಮತ್ತು ಪುರಸಭಾ ಸದಸ್ಯರಾದಂಥ ಶ್ರೀಧರ್ ರೆಡ್ಡಿ ಅಣ್ಣವರು, ಅದೇ ರೀತಿ ಮತ್ತು ರಕ್ಷಣಾ ವೇದಿಕೆಯ BMR ರಾಮಚಂದ್ರಣ್ಣವರು ಸಹ ಬಂದು ಇಲ್ಲಿ ನನಗೆ ಶುಭ ಹಾರೈಸಿದ್ದಾರೆ. ಎಲ್ಲ ನನ್ನ ಪ್ರೀತಿಯ ಅಣ್ಣಂದ್ರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನಲ್ಲಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಅವರ ಒಂದು ನಂಬಿಕೆಗೆ, ಅವರ ವಿಶ್ವಾಸಕ್ಕೆ ಯಾವತ್ತೂ ಸಹ ನಾನು ಧಕ್ಕೆ ಬರೆದಿರೋ ರೀತಿಯಲ್ಲಿ ನಡ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ. ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಪ್ರೀತಿಯ ತಮ್ಮಂದರು ಡಾಕ್ಟರ್ ಮಿಥುನ್ ಮತ್ತು ನಮ್ಮ ಪ್ರೀತಿಯ ತಮ್ಮ ಮನೋಜ್ ಮತ್ತು ದರ್ಶನ್, ಧನು ಇವರು ಸಹ ಸಾಕಷ್ಟು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಶ್ರಮವಹಿಸಿ ವಿಶೇಷವಾಗಿ ಗೌರವವನ್ನು ನಮಗೆ ನೀಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಯಾವಾಗಲೂ ನಾನು ಜೊತೆಯಾಗಿರ್ತೀನಿ. ಅವರ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಧಕ್ಕೆ ಬರೆದಿರೋ ರೀತಿಯಲ್ಲಿ ನಡ್ಕೊಳ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನನ್ನ ಮಾರ್ಗದರ್ಶಕರು, ಗುರುಗಳು, ಕೊಳ್ಳೇಗಾಲದ ಮಾಜಿ ಶಾಸಕರು ಮತ್ತು ಸಚಿವರು ಅಣ್ಣ ಮಹೇಶಣ್ಣವರು ಸಹ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು B ಶಿವಣ್ಣವರು ಸಹ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ.